ಹಾಯ್, ಇವತ್ತು ನಮಗೆ ತುಂಬ ಟೇಸ್ಟಿಯಾಗಿರುವಂತಹ ಮಸಾಲೆ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಸಾಲೆ ಅವಲಕ್ಕಿ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಬೇಕಾದ ಇಂಗ್ರೀಡಿಯೆಂಟ್ ಅಂದರೆ ತೆಳುವಾದ ಅವಲಕ್ಕಿ. ಇನ್ನು ಒಂದು ಪಾತ್ರೆ ಬಿಸಿ ಆಗಲಿಕ್ಕಿಟ್ಟು ಅದಕ್ಕೆ 2 ಉದ್ದ ಮೆಣಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜವನ್ನೇ ಹಾಕಿ ಮಾಡಬೇಕು, ಆವಾಗ ಅದರದ್ದು ಕರೆಕ್ಟ್ ಟೇಸ್ಟ್ ನಮಗೆ ಸಿಗೋದು. ಇನ್ನು ಇದಕ್ಕೆ ಒಂದು ಚಿಟಿಕೆಯಷ್ಟು ಜೀರಿಗೆಯನ್ನು ಸಹ ಸೇರಿಸಿ ಇದಿಷ್ಟನ್ನು ಡ್ರೈ ಆಗಿ ನಾವು ರೋಸ್ಟ್ ಮಾಡ್ಕೋಬೇಕು. ನೀವು ಜಾಸ್ತಿ ಮಾಡುವಾಗ ಈ ಮಸಾಲೆದು ಸಹ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಈ ರೋಸ್ಟ್ ಆಗಿರುವ ಇಂಗ್ರೀಡಿಯೆಂಟ್ಸನ್ನು ಇನ್ನು ನಮಗೆ ಮಿಕ್ಸಿ ಜಾರಿಗೆ ಹಾಕಿ ಇದರೊಟ್ಟಿಗೆ ಸ್ವಲ್ಪ ತೆಂಗಿನಕಾಯಿಯನ್ನು ಸಹ ಸೇರಿಸಬೇಕು. ಇನ್ನು ಒಂದು ಚಿಟಿಕೆಯಷ್ಟೇ ಅರಶಿನ ಹುಡಿಯನ್ನು ಸಹ ಸೇರಿಸಿ ಇದನ್ನು ನಾವು ರುಬ್ಬಬೇಕು. ರುಬ್ಬುವಾಗ ನೈಸಾಗಿ ರುಬ್ಬಬಾರ್ದು, ಸ್ವಲ್ಪ ತರಿಯಾಗಿ ಇದೇ ರೀತಿ ರುಬ್ಕೋಬೇಕು. ನೋಡಿ, ಇದನ್ನು ಸೈಡಿಗೆ ಇಡೋಣ. ಇನ್ನು ತೆಂಗಿನೆಣ್ಣೆ, ನಾವು ಸಾಮಾನ್ಯ ತೆಂಗಿನೆಣ್ಣೆಯಲ್ಲಿ ಯೂಸ್ ಮಾಡೋದು, ಇಲ್ಲಾಂದರೆ ತುಪ್ಪ ಅಥವಾ ನೀವು ಯಾವ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸ್ತವೋ ಆ ಎಣ್ಣೆ, ಒಂದು 2 ಚಮಚ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿ ಸೈಡಿಗೆ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ತುರಿದಿರುವ ತೆಂಗಿನಕಾಯಿಯನ್ನು ಹಾಕಬೇಕು ಫಸ್ಟಿಗೆ. ಇನ್ನು ಇದಕ್ಕೆ ನಾವು ರುಬ್ಬಿಟ್ಟಿರುವ ಆ ಮಸಾಲೆ ಇದೆಯಲ್ಲ, ಆ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು. ಇನ್ನು ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು. ಫಸ್ಟ್ ನಾನಿವಾಗ ಒಂದು 4 ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟೇ ಉಪ್ಪು. ಇನ್ನು ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್, ಒಂದು 4-5 ಹನಿ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸಬೇಕು. ಇನ್ನು ಇದಕ್ಕೆ ತೆಳುವಾದ ಅವಲಕ್ಕಿಯನ್ನು ಸೇರಿಸಬೇಕು. ನಾನಿವಾಗ ನನ್ನ ಕೈ ಹಿಡಿಗೆ 3 ಕೈ ಹಿಡಿಯಷ್ಟು ಅವಲಕ್ಕಿಯನ್ನು ಇಷ್ಟು ಮಸಾಲೆಗೆ ಸೇರಿಸಿದ್ದೀನಿ. ಇನ್ನು ನಾವು ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿಟ್ಟಿದ್ವಲ್ಲ, ಅದನ್ನು ಸಹ ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದ್ರೇ ಅದು ಕರೆಕ್ಟಾಗಿ ಮಿಕ್ಸ್ ಆಗೋದು. ಈ ರೀತಿ ಮಿಕ್ಸ್ ಮಾಡಿದ್ರೇ ಆ ಮಸಾಲೆ ಎಲ್ಲ ಅವಲಕ್ಕಿಗೆ ತಾಗೋದು. ನೋಡಿ, ಇಲ್ಲಿ ನಮ್ಮದು ಮಸಾಲೆ ಅವಲಕ್ಕಿ ರೆಡಿ ಆಯಿತು. ಇನ್ನು ಇದನ್ನು ಬಿಸಿ ಬಿಸಿ ಟೀ ಜೊತೆ ನಮಗೆ ತಿನ್ಬೋದು. ಸಂಜೆ ಈವ್ನಿಂಗ್ ಟೈಮಿಗೆಲ್ಲ ಇದೇ ರೀತಿ ಮಸಾಲೆ ಅವಲಕ್ಕಿ ಟೀ ಜೊತೆ ತುಂಬ ಟೇಸ್ಟ್ ಆಗುತ್ತೆ. ನಮ್ಮ ಕಡೆ ಎಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಟೀ ಟೈಮಿಗೆಲ್ಲ ಹೀಗೆ ಅವಲಕ್ಕಿಯನ್ನು ಮಾಡ್ತೀವಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.